ಒಂದು ದಿನ ಜ್ಯೋತಿಷಿ ರಾಮುಗೆ ಭವಿಷ್ಯ ಹೇಳ್ತಿದ್ದ. ನೀನು ನಿಮ್ಮ ತಂದೆ ತಾಯಿಗಳಿಗೆ ಏಕೈಕ ಸಂತಾನ, ಇದು ನಿಜ ಅಲ್ವಾ? ನಿಜಾನೇ. ನಿನ್ ಕೈ ರೇಖೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಮುಂಬರುವ ದಿನಗಳು ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಇದರಿಂದ ನಿನ್ ಪ್ರಾಣಕ್ಕೆ ಹಾನಿ ಆಗ್ಬಹುದು. ಗುರುಗಳೇ, ನನ್ ಮೇಲೆ ಕೃಪೆ ತೋರಿ ನನ್ ಪ್ರಾಣ ಉಳಿಸ್ಕೊಳ್ಳಕ್ಕೆ ಒಂದು ಉಪಾಯ ಕೊಡಿ. ಒಂದು ಉಪಾಯ ಇದೆ. 10 ದಿನ ನೀರಿಂದ ಸ್ವಲ್ಪ ದೂರ ಇರು. ಕೆರೆ, ನದಿ, ಸಮುದ್ರಗಳಿಂದ ಸ್ವಲ್ಪ ದೂರನೇ ಇರೋದು ಒಳ್ಳೇದ್. ನೀನು ಇದು ಅಸಂಭವ ಜ್ಯೋತಿಷರೇ. ಯಾಕೆ? ಸ್ವಲ್ಪ ದಿನಗಳ ನಂತರ ಗಣೇಶನ ವಿಸರ್ಜನೆ ಇದೆ. ಮತ್ತೆ ಗಣೇಶನ ಮೂರ್ತಿಯನ್ನು ಪ್ರತಿ ವರ್ಷ ನಾನೇ ಹತ್ರ ಇದ್ದು ವಿಸರ್ಜನೆ ಮಾಡಿಸ್ತೀನಿ. ಅದೋಗ್ಲಿ ಬಿಡು, ಆದ್ರೆ ಈ ವರ್ಷ ನೀನು ನೀರ್ನಲ್ಲಿ ಕಾಲಿಟ್ರೆ ನಿಜವಾಗ್ಲೂ ನಿನ್ ಪ್ರಾಣಕ್ಕೆ ಅಪಾಯ ಇದೆ. ಜ್ಯೋತಿಷ್ಯನ ಭವಿಷ್ಯವಾಣಿ ನೋಡಿ ರಾಮುಂಗೆ ತುಂಬಾ ಚಿಂತೆ ಆಗುತ್ತೆ. ಅವನು ಪೆಂಡಾಲಲ್ಲಿರೋ ಗಣಪತಿ ಮೂರ್ತಿ ಹತ್ರ ನಿಂತ್ಕೊಂಡು ಕೇಳ್ಕೊಳಕ್ ಶುರು ಮಾಡ್ತಾನೆ. ಹೇ ವಿಘ್ನೇಶ್ವರ, ನಾನು ನೀರಲ್ಲಿ ಮುಳುಗಿ ಸಾಯ್ತೀನಿ ಅಂತ ನಾನು ಹಣೆ ಬರದಲ್ಲಿ ಬರ್ದಿದೆ. ಜ್ಯೋತಿಷ್ಯರು ಹೇಳ್ತಾರೆ ನಿನ್ನ ವಿಸರ್ಜನೆ ಮಾಡೋ ದಿನ ನೀರಲ್ಲಿ ಇಳಿಬಾರ್ದಂತೆ. ಹೀಗ್ ಮಾಡಕ್ಕಾಗತ್ತಾ? ಹೇ ಗಣಪತಿ ರಾಯ, ಸಾವು ಬರೋದಾದ್ರೆ ಬರ್ಲಿ, ಆದ್ರೆ ನಿನ್ನ ಮೂರ್ತಿಯನ್ನ ಕೆರೆಯಲ್ಲಿ ನಾನೇ ಇಳಿದು ವಿಸರ್ಜನೆ ಮಾಡ್ತೀನಿ. ನನ್ನ ರಕ್ಷಣೆ ಮಾಡು ದೇವಾ. ಇದೇ ಮಾತನ್ನ ರಾಮು ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾನೆ. ಮಗನೇ, ಜ್ಯೋತಿಷನ ಮಾತಿನ ಪ್ರಕಾರ ನೀನ್ ಈ ಸಲ ಕೆರೆಗೆ ಇಳಿದೇ ಇರೋದೇ ಒಳ್ಳೇದು. ಇಲ್ಲ ಅಪ್ಪಾಜಿ, ಜೀವನ ಮತ್ತೆ ಮೃತ್ಯು ಎರಡೂ ಆ ದೇವರ ಕೈಯಲ್ಲೇ ಇದೆ. ಜ್ಯೋತಿಷ್ಯರು ಹೇಳೋದ್ರಿಂದ ಏನಾಗ್ಬಿಡುತ್ತೆ? ಹಾಗೆ ನಾನು ಗಣಪತಿಯ ಭಕ್ತ. ನನ್ನನ್ನ ರಕ್ಷಣೆ ಮಾಡೋದು ನನ್ನ ಗಣಪತಿ ರಾಯನ ಕರ್ತವ್ಯ. ಸ್ವರ್ಗಲೋಕದಲ್ಲಿರುವ ಭಗವಂತ ಗಣೇಶ ರಾಮುವಿನ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂತಿದ್ದ. ಅವಾಗ ನಾರದ ಮುನಿಗಳು ಪ್ರತ್ಯಕ್ಷರಾಗ್ತಾರೆ. ನಾರಾಯಣ ನಾರಾಯಣ, ರಾಮು ಮಾತು ಕೇಳಿಸ್ಕೊಳ್ತಿದ್ದೀರಾ ಪ್ರಭು? ಹಾ ದೇವರ್ಷಿ, ರಾಮು ನನ್ನ ಪರಮ ಭಕ್ತ, ಅದಕ್ಕೆ ಸ್ವಲ್ಪ ಚಿಂತೆ ಆಗಿದೆ. ಮಗನೇ, ಹಠ ಮಾಡ್ಬೇಡ. ನೀನ್ ಈ ಸಲ ಗಣಪತಿಯ ವಿಸರ್ಜನೆಗೆ ಹೋಗ್ಲಿಲ್ಲ ಅಂದ್ರೆ ಏನಾಗ್ಬಿಡತ್ತೆ? ಸಾವಿನ ಭಯದಿಂದ ನಾನು ನನ್ನ ಗಣಪತಿನ ಮರಿಬೇಕಾ? ಈ ರೀತಿ ಯಾವತ್ತೂ ಆಗೋದಿಲ್ಲ ಅಪ್ಪಾಜಿ. ಇಲ್ ನೋಡೆ, ಇವನ್ಗೇನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ನೀನೇ ಇವನ್ಗೆ ಅರ್ಥ ಮಾಡಿಸು. ನಾರಾಯಣ ನಾರಾಯಣ. ಪ್ರಭು, ಏನ್ ರಾಮು ಅವರಮ್ಮ ರಾಮುನ ತಡೆಯಕ್ಕಾಗತ್ತಾ? ನಾರದ ಮುನಿಗಳ ಮಾತನ್ನು ಕೇಳಿದ ತಕ್ಷಣ ಭಗವಂತ ಗಣೇಶ ರಾಮುವಿನ ತಾಯಿಯ ಮಾತನ್ನು ಕೇಳಿಸ್ಕೊಂಡ. ಇಲ್ಲಿ ಕೇಳಿಸ್ಕೊಳ್ರಿ, ದೇವ್ರು ನಮ್ಗೆ ಎಷ್ಟು ಮಕ್ಳನ್ನ ಕೊಟ್ಟಿದ್ದಾನೆ? ಒಬ್ನೇ ಗಂಡ್ ಮಗ ನಮ್ಗೆ. ಹ, ದೇವ್ರು ನಮ್ಗೆ 10 ಮಕ್ಳನ್ನ ಕೊಟ್ಟಿದ್ರು. 10ರಲ್ಲಿ 10 ಮಕ್ಳು ಗಣೇಶನ ವಿಸರ್ಜನೆ ಮಾಡುವಾಗ ಸಾಯ್ತಾರೆ ಅಂದಿದ್ರು. ಆಗ್ಲೂ ನಾನು ಅವರನ್ನ ತಡಿತಾ ಇರ್ಲಿಲ್ಲ. ನಾರಾಯಣ ನಾರಾಯಣ. ಪ್ರಭು, ರಾಮು ಅವರ ಅಮ್ಮ ಕೂಡ ನಿಮ್ಮ ಪರಮ ಭಕ್ತೇನೆ ಅನ್ಸುತ್ತೆ. ಹಾ ದೇವರ್ಷಿ, ಮುಂದೆ ಕೇಳಿ ಅವ್ರೇನ್ ಹೇಳ್ತಿದ್ದಾರೆ. ಗಣಪತಿ ನಮ್ಮೆಲ್ಲರ ಇಷ್ಟ ದೈವ. ಅವನನ್ನ ಪೂಜಿಸೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ನಮ್ಮನ್ನ ರಕ್ಷಣೆ ಮಾಡೋದು ಅವರ ಕರ್ತವ್ಯ. ನನಗೆ ನಂಬಿಕೆ ಇದೆ, ನನ್ನ ರಾಮುನ ರಕ್ಷಣೆ ಆ ಗಣಪತಿ ಮಾಡೇ ಮಾಡ್ತಾನೆ ಅಂತ. ನಾರಾಯಣ ನಾರಾಯಣ. ಇವಾಗ ಏನ್ ಮಾಡ್ತೀರಿ ಪ್ರಭು? ಮಗನ ಹಣೆ ಬರಹದಲ್ಲಿ ಸಾವಿನ ಯೋಗ ಇದೆ. ಮತ್ತೆ ಅವರ ಅಮ್ಮಗೆ ನಿಮ್ಮ ಮೇಲೆ ತುಂಬಾ ವಿಶ್ವಾಸವಿದೆ. ವಿಶ್ವಾಸನೇ ವಿಶ್ವದ ಶ್ವಾಸ ಮಹರ್ಷಿ. ನೋಡೋಣ ಅವರ ಭಕ್ತಿಲಿ ಎಷ್ಟು ಶಕ್ತಿ ಇದೆ ಅಂತ. ನಿಮ್ಮ ಲೀಲೆ ನಿಮಗೆ ಗೊತ್ತಾಗ್ಬೇಕು ಪ್ರಭು. ನಾರಾಯಣ ನಾರಾಯಣ. ಬ್ರಹ್ಮ ಬರ್ದಿರೋ ಹಣೆ ಬರಹನ ಯಾರು ಅಳ್ಸಕ್ಕಾಗಲ್ಲ. ಈ ಮಾತು ಭಗವಂತ ಗಣೇಶನಿಗೆ ಚೆನ್ನಾಗ್ ಗೊತ್ತು. ಇದಕ್ಕೋಸ್ಕರ ರಾಮುನ್ ಜೀವ ಉಳಿಸೋಕೆ ಭಗವಂತ ಗಣೇಶ ಇಂದ್ರನನ್ನ ಭೇಟಿ ಆಗ್ತಾರೆ. ದೇವೇಂದ್ರನಿಗೆ ಜಯವಾಗಲಿ. ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಹೌದು ಪ್ರಭು, ಒಂದು ಅಪಾಯದ ಶಂಕೆ ಇದೆ. ನಿಮ್ಮ ಸಹಾಯ ಬೇಕಿತ್ತು. ವಿಘ್ನಕರ್ತ ಅಂತೂ ನೀವೇ ಅಲ್ವಾ ಪ್ರಭು? ಹಾಗಿದ್ದಾಗ ನನ್ನ ಸಹಾಯದ ಅವಶ್ಯಕತೆ ನಿಮಗೇಕೆ? ಪ್ರಭುಗಳೇ, ನನ್ನ ಪರಮ ಭಕ್ತನ ಜೀವ ಉಳಿಸ್ಬೇಕು. ಕೃಪೆ ಮಾಡಿ ನನಗೆ ಹೇಳಿ, ಬ್ರಹ್ಮ ಬರ್ದಿರೋ ಹಣೆ ಬರಹನ ನಾನು ಹೇಗ್ ಬದಲಾಯಿಸ್ಲಿ ಅಂತ. ಗಣೇಶ, ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಿಧಾತ ಬರ್ದಿರೋದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಇದನ್ನ ಕೇಳಿ ಭಗವಂತ ಗಣೇಶನ್ಗೆ ಬೇಜಾರಾಗುತ್ತೆ. ಹಾಗಿದ್ರೂ ನೀವು ಬಯಸಿದ್ರೆ ಪರಮಶಿವನ ಹತ್ರ ಮಾತಾಡಿ. ಅವರು ಬಯಸಿದ್ರೆ ಅಸಂಭವನು ಸಂಭವ ಆಗುತ್ತೆ. ಆಯ್ತು ಪ್ರಭುಗಳೇ. ಭಗವಂತ ಶಂಕರನಿಗೆ ಜಯವಾಗಲಿ. ಕಲ್ಯಾಣಮಸ್ತು. ಪ್ರಭು, ನಿಮ್ಮ ಸಹಾಯದ ಅವಶ್ಯಕತೆ ಇದೆ ನನಗೆ. ಹೇಳು ಪುತ್ರ, ನಾನು ನಿನಗೆ ಯಾವ ರೀತಿ ಸಹಾಯ ಮಾಡಬೇಕು? ಭಗವಂತ ಗಣೇಶ ತನ್ನ ಪರಮ ಭಕ್ತನಾದ ರಾಮನ ಜೀವ ಉಳಿಸೋಕೆ ಬ್ರಹ್ಮ ಬರ್ದಿರುವ ಹಣೆ ಬರಹವನ್ನ ಬದಲಾಯಿಸುವಂತೆ ಶಿವನ ಸಹಾಯ ಕೇಳ್ತಾರೆ. ವಿಧಾತ ಬರ್ದಿರೋ ಹಣೆ ಬರಹನ ಬದಲಾಯಿಸೋದ್ರಲ್ಲಿ ನಾನು ನಿನಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ ಪುತ್ರ. ಇದನ್ನ ಕೇಳಿ ಗಣೇಶನಿಗೆ ಬೇಜಾರಾಗುತ್ತೆ. ಗಣೇಶನ ಬೇಜಾರ್ ನೋಡಿ ತಾಯಿ ಪಾರ್ವತಿ ಹೇಳ್ತಾರೆ, ಮಗು, ನೀನು ವಿಧಾತೆಯ ಹತ್ತಿರ ಹೋಗು. ಅವಳು ಖಂಡಿತ ನಿನಗೆ ಸಹಾಯ ಮಾಡುತ್ತಾಳೆ. ಆಯ್ತು ತಾಯಿ. ತಾಯಿ ವಿಧಿತಾಯಿಗೆ ಜಯವಾಗಲಿ. ಕಲ್ಯಾಣವಾಗಲಿ. ತಾಯಿ,
ಒಂದು ಅಸಂಭವ ಕಾರ್ಯವನ್ನು ನಾನು ತಂದಿದ್ದೇನೆ. ನೀವು ಮನಸ್ಸು ಮಾಡಿದರೆ ಸಂಭವವಾಗಬಹುದು. ಹೇಳು ಪುತ್ರ, ಏನ್ ಕಾರ್ಯ ಅದು? ಆಮೇಲೆ ಗಣೇಶ ರಾಮುವಿನ ಹಣೆ ಬರಹದಲ್ಲಿ ಬರೆದಿದ್ದ ಸಾವನ್ನ ಜೀವನವನ್ನಾಗಿ ಬದಲಾಯಿಸುವ ಮಾತು ಹೇಳ್ತಾರೆ. ಇದು ಸಂಭವ ಅಲ್ಲ ಪುತ್ರ. ಪೃಥ್ವಿಯಲ್ಲಿ ಸಮಸ್ತ ಜೀವಿಗಳ ಆಯಸ್ಸು ಬರ್ದಿರತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಪ್ರತಿ ಪ್ರಾಣಿಯ ಮೃತ್ಯು ಆಗತ್ತೆ. ಇದ್ರಲ್ಲಿ ನಾನಷ್ಟೇ ಅಲ್ಲ, ನಿನಗೆ ಯಾವ ದೇವದೇವಿ ಕೂಡ ಸಹಾಯ ಮಾಡೋಕ್ಕಾಗಲ್ಲ ಗಣೇಶ. ನಾರಾಯಣ ನಾರಾಯಣ, ನಿಮ್ಮ ಈ ಪ್ರಯತ್ನನೂ ವಿಫಲವಾಯಿತೆ ಪ್ರಭು. ಹಾ ದೇವರ್ಷಿ. ಒಂದು ವೇಳೆ ನೀವಪ್ಪಣೆ ಕೊಟ್ರೆ ನಾನೊಂದು ವಿಷಯ ನಿಮ್ಗೆ ಹೇಳ ಪ್ರಭು. ಹೇಳಿ ಮುನಿವರ್ಯ. ಪ್ರಭು, ನೀವಂತೂ ಬಲ ಮತ್ತು ಬುದ್ಧಿಯ ದೇವರು. ಎಲ್ಲಿ ಬಲದಿಂದ ಕೆಲಸವಾಗುವುದಿಲ್ವೋ ಅಲ್ಲಿ ಬುದ್ಧಿಯಿಂದ ಕೆಲಸ ಮಾಡಬೇಕು. ನಾರದರ ಮಾತು ಕೇಳಿ ಗಣೇಶರಿಗೆ ಅರ್ಥ ಆಯ್ತು. ನನ್ನ ಪರಮ ಭಕ್ತನ ಜೀವ ಉಳಿಸೋದಕ್ಕೆ ನಾನು ನನ್ನ ಬುದ್ಧಿಯ ಪ್ರಯೋಗ ಮಾಡಬೇಕು. ಸ್ವಲ್ಪ ದಿನ ಆದ್ಮೇಲೆ ಗಣೇಶ ವಿಸರ್ಜನೆಯ ದಿನ ಬಂತು. ಜ್ಯೋತಿಷಿ ಹೇಳಿದ ಹಾಗೆ ರಾಮುವಿನ ಸಾವು ನೀರಿನಿಂದಾನೇ ಆಗುತ್ತೆ. ರಾಮು ತನ್ನ ಶ್ರದ್ಧಾ ಭಕ್ತಿಯಿಂದ ಗಣಪನಿಗೆ ಕೈ ಮುಗಿದು ಎಲ್ಲರ ಜೊತೆ ಸೇರ್ಕೊಂಡು ಗಣಪತಿ ವಿಸರ್ಜನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಗಣಪತಿ ಬಪ್ಪ ಮೋರಿಯಾ, ಮುಂದಿನ ವರ್ಷ ಬರ್ತೀಯಾ? ಗಣಪತಿ ಬಪ್ಪ ಮೋರಿಯಾ, ನಿಮಗೋಸ್ಕರ ಮುಂದಿನ ವರ್ಷ ಕಾಯ್ತೀವಯ್ಯ. ನಾನು ರಾಮು ಆತ್ಮನ ತಗೊಂಡು ಹೋಗಕ್ ಬಂದಿದ್ದೀನಿ. ಗಣೇಶ ಮೂರ್ತಿಯನ್ನ ಅವನು ವಿಸರ್ಜನೆ ಮಾಡೋದಕ್ಕೆ ಕೆರೆಗೆ ಇಳಿದ ತಕ್ಷಣ ಅವನು ಅಲ್ಲೇ ಮುಳುಗಿ ಸಾಯ್ತಾನೆ. ಆಗ ಅವನ ಆತ್ಮನ ತಗೊಂಡು ನಾನು ವಾಪಸ್ ಹೋಗ್ತೀನಿ. ಗಣಪತಿ ಬಪ್ಪ ಮೋರಿಯಾ, ಮುಂದಿನ ವರ್ಷ ಬರ್ತೀಯಾ? ಗಣಪತಿ ಬಪ್ಪ ಮೋರಿಯಾ, ನಿಮಗೋಸ್ಕರ ಮುಂದಿನ ವರ್ಷ ಕಾಯ್ತೀವಯ್ಯ. ಭಗವಂತ ಗಣೇಶನ ಮೂರ್ತಿಯನ್ನ ಹಿಡ್ಕೊಂಡು ರಾಮು ನೀರಿನಲ್ಲಿ ಮುಳುಗ್ತಾನೆ. ನೀರಿನ ಆಳ ತುಂಬಾ ಇರೋದ್ರಿಂದ ರಾಮು ನೀರಲ್ಲಿ ಮುಳುಗೋಕ್ ಶುರು ಮಾಡ್ತಾನೆ. ಹೇ ಗಣಪತಿ ರಾಯ, ನನ್ನ ಕಾಪಾಡು! ಹೇ ಗಣಪತಿ ರಾಯ, ನನ್ನ ಕಾಪಾಡು! ಇನ್ನ ಸ್ವಲ್ಪ ಕ್ಷಣದಲ್ಲೇ ರಾಮು ನೀರಲ್ಲಿ ಮುಳುಗ್ತಾನೆ. ಅವನ ದೇಹ ಮೇಲಕ್ಕೆ ಬಂದ ತಕ್ಷಣ ಅವನ ಪ್ರಾಣನ ತಗೊಂಡು ನಾನು ಯಮಲೋಕಕ್ಕೆ ಹೋಗ್ತೇನೆ. ಕಾಪಾಡಿ! ಹೇ ಗಣಪತಿ ರಾಯ, ನನ್ನ ಕಾಪಾಡಿ! ಗಣಪತಿ ಬಪ್ಪ ಮೋರಿಯಾ! ಮುಳುಗುತ್ತಿರುವ ಪರಮ ಭಕ್ತನನ್ನ ಗಣೇಶ ಅವರು ಬಚಾವ್ ಮಾಡ್ತಾರೆ. ನೀವು ನನ್ನ ಕಾಪಾಡಿದ್ರಿ ಪ್ರಭು. ಹಾ ಭಕ್ತ, ನಿನ್ನ ಜೀವ ಉಳಿಸೋಕೆ ಬಂದೆ. ಆದ್ರೆ ಯಮರಾಜ ನಿನ್ನ ಜೀವ ತಗೊಳ್ಳದೆ ವಾಪಸ್ ಹೋಗೋದಿಲ್ಲ. ಅದಕ್ಕೆ ಯಮರಾಜನನ್ನ ಮೂರ್ಖನನ್ನಾಗಿ ಮಾಡೋದಕ್ಕೆ ಇನ್ನೊಬ್ಬ ರಾಮನನ್ನ ಸೃಷ್ಟಿ ಮಾಡಬೇಕು. ಇನ್ನ ಸ್ವಲ್ಪ ಕ್ಷಣದಲ್ಲೇ ಭಗವಂತ ಗಣೇಶ ಇನ್ನೊಬ್ಬ ರಾಮನನ್ನ ಸೃಷ್ಟಿಸುತ್ತಾನೆ. ಸ್ವಲ್ಪ ಹೊತ್ತಲ್ಲೇ ಆ ರಾಮುವಿನ ಬಾಡಿ ನದಿಯ ಮೇಲೆ ತೇಲಕ್ ಶುರು ಮಾಡುತ್ತೆ. ನನ್ನ ಬೇಟೆ ಬಂದ್ಬಿಡ್ತು. ಈಗ ರಾಮನ ದೇಹದಿಂದ ಪ್ರಾಣ ತೆಗೆದ್ಬಿಟ್ಟು ಅವನ ದೇಹನ ಶವ ಮಾಡ್ಬಿಡ್ತೀನಿ. ಅವಾಗ ಯಮರಾಜರು ಈ ಮೇಲ್ ಬಂದಿರುವ ಶವದ ಜೀವವನ್ನ ತಗೊಂಡು ಹೊರಟು ಹೋಗ್ತಾರೆ. ನೀರಿನ ಒಳಗೆ ಭಗವಂತ ಗಣೇಶ ರಾಮನಿಗೆ ಹೇಳ್ತಾರೆ, ಹೋಗು ಭಕ್ತ, ನಿನ್ನ ಜೀವನ ನೀನ್ ಬದುಕು. ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ. ಸಡನ್ ಆಗಿ ರಾಮು ನಿದ್ರೆಯಿಂದ ಹೇಳ್ತಾನೆ. ಅಯ್ಯೋ, ನಾನಂತೂ ಇಲ್ಲಿದ್ದೀನಿ. ಇಷ್ಟೊತ್ತು ನಾನೇನ್ ಕನಸು ಕಾಣ್ತಿದ್ನಾ? ಏನಾಯ್ತು ಮಗನೇ? ಅಮ್ಮ, ನಾನು ಹೇಳ್ತಿದ್ನಲ್ಲ ಗಣಪತಿ ರಾಯ ನನ್ನ ಪ್ರಾಣನ ಕಾಪಾಡ್ತಾರೆ ಅಂತ. ಗಣಪತಿ ರಾಯ ನನ್ನ ಪ್ರಾಣ ಕಾಪಾಡಿದ್ರು. ಹೌದು ಮಗನೇ, ಎಲ್ಲಿವರೆಗೂ ಗಣಪತಿ ಆಶೀರ್ವಾದ ನಮ್ಮೆಲ್ಲರ ಮೇಲಿರುತ್ತೋ ಯಾರು ನಮ್ಗೆ ಏನು ಮಾಡೋದಕ್ಕಾಗಲ್ಲ. ಗಣಪತಿ ವಿಸರ್ಜನೆ ಸಮಯ ಬಂದಾಯ್ತು ರಾಮ್. ಗಣಪತಿ ಹೆಸರು ಹೇಳಿ ನೀರೊಳಗೆ ಇಳಿ. ಆ ದೇವ್ರೆ ನಿನ್ನ ರಕ್ಷಣೆ ಮಾಡ್ತಾನೆ. ರಾಮು ತನ್ನ ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸ್ಕೊಂಡು ಗಣಪತಿಯನ್ನ ಹಿಡ್ಕೊಂಡು ವಿಸರ್ಜನೆಗೆ ಹೋಗ್ತಾನೆ. ಸಮುದ್ರದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಗಣಪತಿ ಬಪ್ಪ ಮೋರಿಯಾ, ಮುಂದಿನ ವರ್ಷ ಬರ್ತೀಯಾ? ಗಣಪತಿ ಬಪ್ಪ ಮೋರಿಯಾ, ನಿಮಗೋಸ್ಕರ ಮುಂದಿನ ವರ್ಷ ಕಾಯ್ತೀವಯ್ಯ.